ಸೊ ಹೆಲೋ, ನಮ್ಮ ಗರ್ಲ್ಸ್ ನಾವು ಟ್ರಿಪ್ ಪ್ಲ್ಯಾನ್ ಮಾಡ್ದಂಗೆ ಫೈನಲಿ ಸಕ್ಸಸ್ ಮಾಡಿದ್ವಿ. ನಾನು ಹೋಗಿ ಸರ್ಪ್ರೈಸ್ ಕೊಟ್ಟೆ ಅವರಿಗೆ ಊರಿಂದ. ಸೊ ಲೆಟ್ಸ್ ಗೋ ಅಂತ ಎಲ್ಲ ರೆಡಿಯಾಗಿ ಮೇ ಬಿ ಅರ್ಲಿ ಮಾರ್ನಿಂಗ್ 6:30 7 ಹಾಗಾಗಿತ್ತು. ಹೋದ್ವಿ, ಸ್ವಲ್ಪ ಟೀ ಕುಡ್ಕೊಂಡ್ವಿ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿನೇ. ನಾವು ಗೊತ್ತಲ್ಲ ಕುಡಿದ್ವಿ. ನಮ್ಮ ಶ್ರೀ ಮೇಡಮ್ ಅವರು ಸ್ವಲ್ಪ ಪೋಸ್ಟ್ ಕೊಡ್ತಾಯಿದ್ರು, ಅವ್ರದ್ದು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು. ಹಾಗೆ ತಿಂಡಿ ಎಲ್ಲ ತೊಗೊಂಡಿದ್ವಿ. ನಮ್ಮ ಹುಡುಗಿರಿಗೆ ಸ್ನ್ಯಾಕ್ಸ್ ಇಲ್ಲ ಅಂದರೆ ಇಲ್ಲ. ಸೊ ಅದನ್ನೆಲ್ಲ ತಿಂದ್ಕೊಂಡು ಹಾಗೆ ಮಧ್ಯದಲ್ಲಿ ಹೊನ್ನಾವರ ಸೈಡ್ ಹೋಗ್ತಾ ಇದ್ವಿ ನಾವು. ಸೊ ಮಧ್ಯದಲ್ಲಿ ಮರವಂತೆ ಬೀಚ್ ಅಂದ್ಕೊಳ್ತೀನಿ, ಅದು ಸಿಕ್ತು. ಸೊ ಗರ್ಲ್ಸಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಸೊ ಅಲ್ಲಿ ಹೋಗಿ ಹಣ್ಣೆಲ್ಲ ತಿನ್ನಿಸ್ಬಿಟ್ಟು ಹಾಗೆ ಹೊರಡುವ ಅಂತ ಹೇಳಿ ಮತ್ತೆ ರಿಟರ್ನ್ ಬಸ್ ಹತ್ತಿದ್ವಿ. ನಾವು ಹೋಗ್ತಾ ಇರೋದು, ನಾನು ನನ್ನ ಫ್ರೆಂಡಿಗೆ ಆ್ಯಕ್ಚುಲಿ ಪ್ರ್ಯಾಂಕ್ ಮಾಡಿದೆ. ಅಲ್ಲೇ ಒಂದು ಹೋಗ್ತಾನೆ ಹೊನ್ನಾವರದ ಹತ್ರ. ಏನು ಹೇಳಿದೆ ನೀವೇ ಕೇಳಿಸ್ಕೊಳ್ಳಿ. ಸೊ ಗಾಯ್ಸ್, ಈಗ ನಾವು ಕಾಸರಗೋಡಲ್ಲಿ ಇದ್ದೀವಿ. ಇದು ಕಾಸರಗೋಡ ಅಲ್ಲಿ ನೋಡಿದರೆ ಅದು ಕಾಸರಗೋಡಲ್ಲ, ಕಾಸರಗೋಡ್ ಅಂತ. ಸೊ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಇಕೋ ಬೀಚ್. ಅದೇ ಇದರಲ್ಲಿ ನನ್ನ ಫ್ರೆಂಡ್ ಸಿಂಚು ಸಿಟ್ಟು ಮಾಡ್ಕೊಂಡಿದ್ದು. ಸೊ ಅವ್ಳಿಗೆ ಟೀಸ್ ಮಾಡ್ತಾ ಹೋದ್ವಿ. ನೋಡಿ ವಾಟ್ ಹ್ಯಾಪನ್ ಸಿಂಚನ ಡಿಯರ್ ಆಫಿಷಿಯಲ್ ವಾಟ್ ಹ್ಯಾಪನ್ ಆಫಿಷಿಯಲ್ ವಾಟ್ ಹ್ಯಾಪನ್ ಸಿಂಚನ ಬಿಸ್ನೆಸ್ ಇಂಚಲ್ಲಿ. ಆ್ಯಂಡ್ ನೋಡಿದ್ವಿ ಬೀಚು, ತುಂಬ ಬಿಸಿಲಿತ್ತು. ಸೊ ಬೀಚ್ ಕಡೆ ಹೋಗಲಿಲ್ಲ, ಈ ಕಡೆನೇ ನಿಂತ್ಕೊಂಡು ನೋಡಿದ್ವಿ, ಬಂದ್ವಿ. ಪ್ಲ್ಯಾನ್ ಮಾಡಿದ್ದೆಲ್ಲೋ ಹೋಗ್ತಿರೋದು ಎಲ್ಲೋ ಅಂದ್ಕೊಂಡು ಹಾಗೆ ತಂಪಾಗಲಿ ಅಂತ ಜ್ಯೂಸ್ ಕುಡಿದ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದೆ ನಮ್ಮದು ಮ್ಯಾಂಗ್ರೋ ಫಾರೆಸ್ಟ್ ಉಂಟಲ್ಲ ಅಲ್ಲಿ. ಸೊ ಹೋದ್ವಿ. ಆ್ಯಕ್ಚುಲಿ ಹೋಗೋದೇನೋ ಹೋದ್ವಿ ಮಾರೆ. ಆಮೇಲೆ ಜೀವಲೋಕದಲ್ಲಿಲ್ಲ, ಭಯಂಕರ ಉಂಟಲ್ಲ ಪ್ಲೇಸ್. ನಾನು ತೋರಿಸ್ತೇನೆ ನಿಮಗೆ, ನೋಡಿ. ಹಾಗೆಯೇ ನೀವು ಸಹ ವಿಸಿಟ್ ಮಾಡಿ ಮಾರೆ, ಒಳ್ಳೆ ಉಂಟು, ಒಳ್ಳೆ ಗಮ್ಮತ್ತಾಗ್ತದೆ ಹೋದ್ಮೇಲೆ ಹೊನ್ನಾವರ ಹತ್ರ. ಓಕೆ. ಆ್ಯಂಡ್ ಹಾಗೆಯೇ ಅಲ್ಲಿ ನೋಡಿಬಿಟ್ಟು ಹೊಟ್ಟೆ ಹಸಿವಾಗ್ತಿತ್ತು ಅಂತ ನಾವು ನಮ್ಮ ಗ್ಯಾಂಗೆಲ್ಲ ಆಟೋದಲ್ಲಿ ಹೊರಟ್ವಿ ಹೊನ್ನಾವರ ಹತ್ರ. ನಮ್ಮ ಯಾಸ ನೋಡ್ತಾ ಇದ್ದೀರಲ್ಲ ಹೇಗುಂಟಂತ. ಈ ಥರ ಯಾಸ ಮಾಡಿಕೊಂಡು ಅಲ್ಲಿ ಹೋಗಿ ಇಳಿದ್ಮೇಲೆ ಫುಲ್ ಅಫಿಷಿಯಲ್ ಆಗಿ ಹೋಗೋದು. ಆ್ಯಂಡ್ ನಾವು ಕೊನೆಗೂ ಅಲ್ಲಿ ಇಲ್ಲಿ ಹುಡುಕ್ಬಿಟ್ಟು ಒಂದು ಹೋಟೆಲ್ಗೆ ಹೋದ್ವಿ, ಗ್ರೀನ್ ಪಾರ್ಕ್ ಅಂತೆ. ಅದು ಇಲ್ಲಿ ಐಶು ಮೇಡಮ್ ಅವರಿದ್ದಾರಲ್ಲ, ಅವ್ರಿಗೆ ಮಾತ್ರ ಗೊತ್ತುಂಟು. ಬಿಕಾಸ್ ಅವಳು ಸಹ ಹೊನ್ನಾವರದವಳೆ. ಅವಳಲ್ಲಿ ಇಲ್ಲಿ ಕರ್ಕೊಂಡೋಗಿ ಆ ಪ್ಲೇಸ್ ಈ ಪ್ಲೇಸ್ ನೋಡಿ 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 ಲಾಸ್ಟಿಗೆ ಒಂದು ಜಾಗ ಹುಡುಕಿ ಕೊಟ್ಲು ನಮಗೆ ಕೂರ್ಲಿಕ್ಕೆ, ಊಟಕ್ಕೆ. ಅಷ್ಟು ದೊಡ್ಡ ರೆಸ್ಟೋರೆಂಟಲ್ಲಿ ಮಾರೆ ಒಂದು ಜಾಗ ಸಿಕ್ಕಲಿಲ್ಲ ನಮಗೆ ಕೂರ್ಲಿಕ್ಕೆ. ಲಾಸ್ಟಿಗೆ ಐಶು ಅವರು ಹುಡುಕಿದ್ರು ಒಂದು ಒಳ್ಳೆ ಪ್ಲೇಸ್. ವಾವ್. ಆ್ಯಂಡ್ ಐಶು ಅವರೇ ಆರ್ಡ್ರ್ ಮಾಡ್ತಾಯಿದ್ರು ಏನು ಬೇಕು ಎಂತ ಬೇಕಂತ ಹೇಳಿ. ಫೈನಲಿ ಬಿರಿಯಾನಿ ಅದು ಇದು ಎಂತೆಲ್ಲ ಬೇಕಾ ಎಲ್ಲ ಆರ್ಡ್ರ್ ಮಾಡಿಕೊಂಡು ಆ್ಯಕ್ಚುಲಿ ನನ್ನ ಫೋನ್ ಚಾರ್ಜ್ ಇರಲಿಲ್ಲ ಅಂತ ಚಾರ್ಜಿಗೆ ಇಡಲಿಕ್ಕೆ ಕೊಟ್ಟಿದ್ದೆ. ಸೊ ಎಲ್ಲ ಊಟ ಆದಮೇಲೆ ವೀಡಿಯೋ ಮಾಡಿದ್ದೆ. ಸಾರಿ. ಇಷ್ಟು ದಿವಸ ಸುಮಾರು ದಿನ ಗ್ಯಾಪ್ ಆಗಿತ್ತು, ಅದೆಲ್ಲ ಒಂದೇ ಸಲ ಮಾತಾಡುವ ಅಂತ ಹೇಳಿ ಮಾತಾಡ್ತಾ ಕೂತ್ಕೊಂಡ್ವಿ. ಮಾತಾಡಿದ್ವಿ, ಸಾಕಾಗೋ ತನಕ ಮಾತಾಡಿದ್ವಿ. ನನಗೆ ಫೈನಲಿ ಒಂದು ಡ್ಯಾನ್ಸ್ ಮಾಡುವ ಅಂತ ಮಾಡಿದ್ವಿ ಅಲ್ಲೇ. ಹಾಗೆ ಸ್ವಲ್ಪ ಹೊತ್ತು ಗಮ್ಮತ್ತು ಮಾಡಿಕೊಂಡು ಸ್ವಲ್ಪ ಕಿತಪತಿ ಎಲ್ಲ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಹೇಗೂ. ಹಾಗೆ ಮಾಡ್ತಾ ಒಂದು ಅಲ್ಲೇ ಫಸ್ಟ್ ಹೋಗಿದ್ವಲ್ಲ, ಅಲ್ಲಿನೇ ಒಂದು ರೀಲ್ಸ್ ಮಾಡಿಕೊಂಡು ಸೀದಾ ನಮ್ಮ ಊರ ಕಡೆ ಹೊರಟ್ವಿ. ಬಾಯ್.